ಹಾಸನ ನಗರಸಭೆ ಅಧ್ಯಕ್ಷ ಗಾದಿಗಾಗಿ ಮುಂದುವರೆದಿದೆ ಫೈಟ್. ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡೋದಕ್ಕೆ ಒಪ್ತಾ ಇಲ್ಲ ಹಾಲಿ ಅಧ್ಯಕ್ಷ ಚಂದ್ರೇಗೌಡ. 6 ತಿಂಗಳಿಗೆ ಹಂಚಿಕೆಯಾಗಿದ್ದಂತ ಹಾಸನ ನಗರಸಭೆ ಅಧಿಕಾರ ಆದರೆ ಈಗ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿತಾ ಇಲ್ಲ ಹಾಲಿ ಅಧ್ಯಕ್ಷ ಚಂದ್ರೇಗೌಡ. ತಮ್ಮ ಅಧಿಕಾರವನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. 6 ತಿಂಗಳಿಗೆ ಅಂತ ಹಂಚಿಕೆಯಾಗಿತ್ತು ಹಾಸನ ನಗರಸಭೆಯ ಅಧಿಕಾರ. ಚಂದ್ರೇಗೌಡರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಜೆಡಿಎಸ್ ತಯಾರಿ ನಡೆಸ್ತಾ ಇದೆ. ಎಚ್.ಡಿ. ರೇವಣ್ಣ ಶಾಸಕ ಸ್ವರೂಪ್ಗೆ ಪ್ರತಿಷ್ಠೆಯಾಗಿರುವಂತಹ ಅಧ್ಯಕ್ಷ ಸ್ಥಾನ ಇದು. ಆದರೆ ಚಂದ್ರೇಗೌಡ ಕೆಳಗಿಳಿತಾ ಇಲ್ಲ. ಜೆಡಿಎಸ್ಗೆ ಅವಿಶ್ವಾಸ ಮಂಡನೆಗೆ ಇನ್ನು 6 ಸದಸ್ಯರ ಅವಶ್ಯಕತೆ ಇದೆ. ಅಧ್ಯಕ್ಷರಾಗಿ ಚಂದ್ರೇಗೌಡ ಉಳಿಯೋದಕ್ಕೆ 13 ಮತಗಳ ಅವಶ್ಯಕತೆ ಇದೆ. ಬಿಜೆಪಿ ಮೈತ್ರಿ ನಂಬಿಕೊಂಡು ಅವಿಶ್ವಾಸಕ್ಕೆ ಕೈ ಹಾಕಿದೆ ಜೆಡಿಎಸ್. ಬಿಜೆಪಿ ಕೈ ಕೊಟ್ರೆ ಮುಗೀತು ಕತೆ. ಜೆಡಿಎಸ್ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡುತ್ತಾ ಪ್ರೀತಂ ಗೌಡ ಟೀಮ್. ಹಾಗಾದ್ರೆ ಪ್ರೀತಂ ಟೀಮ್ನ ಸದಸ್ಯರು ಚಂದ್ರೇಗೌಡಗೆ ಸಪೋರ್ಟ್ ಮಾಡಿದ್ರೆ ಗೆಲುವು ಸಾಧಿಸಬಹುದಾ? ಹೀಗಾಗಿ ಭಾರಿ ಕುತೂಹಲ ಕೆರಳಿಸಿದೆ ಅಧ್ಯಕ್ಷ ಗಾದಿಯ ಫೈಟ್. ಹಾಗಾದ್ರೆ ಯಾವ ರೀತಿಯಾಗಿರುತ್ತೆ ಈ ಸದಸ್ಯರ ಬಲ ಈಗ ಸದ್ಯಕ್ಕೆ ಹೇಗಿದೆ, ಮುಂದೆ ಏನಾಗಬಹುದು, ಅದೆಲ್ಲ ಸಾಧ್ಯತೆಗಳ ಬಗ್ಗೆ ಕೂಡ ನೋಡೋದಾದ್ರೆ ಹಾಸನ ನಗರಸಭೆ ಅಧ್ಯಕ್ಷ ಗಾದಿಗಾಗಿ ಏನು ಫೈಟ್ ನಡೀತಾ ಇದೆಯಲ್ಲ, ಚಂದ್ರೇಗೌಡ 6 ತಿಂಗಳಾದ ತಕ್ಷಣ ತಮ್ಮ ಸ್ಥಾನವನ್ನ ಬಿಟ್ಟು ಕೆಳಗಿಳಿಬೇಕಿತ್ತು. ಬಟ್ ಕೆಳಗಿಳಿತಾ ಇಲ್ಲ. ಒಂದ್ ಕಡೆ ಪ್ರತಿಷ್ಠೆಯ ಕಣ ಆಗಿದೆ. ಹೀಗಾಗಿ ಜೆಡಿಎಸ್ ಟೀಮ್ ಏನಿದೆ ಒಂದಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದೆ, ಯಾವ ರೀತಿಯಾಗಿ ನಾವು ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ. ಎಚ್.ಡಿ. ರೇವಣ್ಣ ಶಾಸಕ ಸ್ವರೂಪ್ಗೆ ಈಗ ಪ್ರತಿಷ್ಠೆಯ ಕಣ ಆಗಿರೋದು. ಬಟ್ ಈ ಬಿಜೆಪಿ ಸದಸ್ಯರೇನಿದ್ದಾರೆ ಅವ್ರು ಇಲ್ಲಿ ಸಪೋರ್ಟ್ ಮಾಡ್ತಾರಾ ಮಾಡಲ್ವಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಬಿಜೆಪಿ ನಾಯಕರನ್ನ ನಂಬ್ಕೊಂಡೇ ಈ ಒಂದು ಅವಿಶ್ವಾಸ ಮಂಡನೆ ಮಾಡೋದಕ್ಕೆ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಬಟ್ ಅದು ವರ್ಕೌಟ್ ಆಗುತ್ತಾ ನೋಡ್ಬೇಕಿದೆ. ಇನ್ನು ಇಲ್ಲಿ ಬಲ ಹೇಗಿದೆ ಅಂತ ಕೂಡ ನೋಡೋದಾದ್ರೆ, ಅಂದರೆ ಸದಸ್ಯರ ಬಲ ಯಾರ ಕಡೆಗೆ ಎಷ್ಟು ಬಲ ಇದೆ ಅದನ್ನ ನೋಡೋದಾದ್ರೆ, ಎಷ್ಟು ಮತಗಳು ಬಂದರೆ ಗೆಲುವಾಗುತ್ತೆ ಸೋಲಾಗುತ್ತೆ ಅನ್ನೋದು ನೋಡೋದಾದ್ರೆ 35 ಸದಸ್ಯರ ಬಲ ಹೊಂದಿದೆ ಈ ಹಾಸನ ನಗರಸಭೆ. ಇನ್ನು MLA ಪ್ಲಸ್ MLC ಪ್ಲಸ್ MP ಸೇರಿ ಒಟ್ಟು 38 ಮತಗಳಿರೋದು. JDS 18, BJP 14, ಇನ್ನು ಕಾಂಗ್ರೆಸ್ 2 ಪ್ಲಸ್ ಅಧ್ಯಕ್ಷ ಹಾಲಿ ಅಧ್ಯಕ್ಷರು ಏನಿದ್ದಾರೆ ಅದು ಸೇರಿ 1 ಹಾಲಿ ಸದಸ್ಯರು ಕೂಡ. ಇದರಲ್ಲಿ ಅವಿಶ್ವಾಸಕ್ಕೆ 26 ಜನರ ಅವಶ್ಯಕತೆ ಇದೆ. ಅವಿಶ್ವಾಸ ಮಂಡನೆ ಆಗಬೇಕು ಅಂತ ಅಂದರೆ ಅಲ್ಲಿ 26 ಸದಸ್ಯರ ಅವಶ್ಯಕತೆ ಇರುತ್ತೆ. 26 ಮಂದಿ ಏನಿದ್ದಾರೆ ಮತ ಹಾಕಬೇಕಾಗುತ್ತೆ. ಇನ್ನು 18 ಸದಸ್ಯರು ಪ್ಲಸ್ 2 ಶಾಸಕರು ಸೇರಿ 20 ಮತ ಹೊಂದಿರುವಂಥ JDS 14 ಸದಸ್ಯರ ಬಲ ಹೊಂದಿದೆ ಬಿಜೆಪಿ. ಹಾಗಾಗಿ ಯಾವ ರೀತಿ ಈ ಜಟಾಪಟಿ ಅಂತ್ಯ ಆಗುತ್ತೆ, ಯಾರಿಗೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅದೇ ಪ್ರಶ್ನೆ. ಶಿಸ್ತಿನ ಶಿಸ್ತು ಹೇಳಿದ ಮೇಲೆ 6 ತಿಂಗಳು ಅಂದ್ರೆ 6 ತಿಂಗಳು ಹೋಗ್ಬೇಕು ಅಂತ ಹೇಳಿದ್ರೆ ಆ ದೇವ್ರು ಆಸ್ತಾ ಮುಂದೆ ಒಂದು ಸತ್ಯ ಮಾಡಿ ಅವತ್ತು 3 ತಿಂಗಳು ಸಾಕು ನನಗೆ ಅಂತ 3 ತಿಂಗಳು ಸಾಕು ಅಂತು. 6 ತಿಂಗಳಾಯ್ತು. ಇನ್ನೊಂದು ಪಕ್ಷ ಯಾವ ರೀತಿ ತಾಕಬೇಕು ನನಗೆ ಗೊತ್ತಿದೆ. ನಾನು ಇಂಥವೆಲ್ಲ ನಾನು ನೋಡ್ಬಿಟ್ಟಿರೋದು. ಏನು ಎದಕ್ಕೆ ನೋಡೋಯ್ತೀವಿ ಎದುರಿಸಿದ್ರೆ ನಾವೆಲ್ಲ ಸಮಾಜ ತಾಡೋಗ್ಬೇಕು ಅಂತ ಏನೋ ಮಾಡೋ ಅಧ್ಯಕ್ಷ ಮಾಡಿದ್ರೆ ಅವ್ನು ದಿಮಾಕಿದ್ರೆ ಮಲ್ಲಿಗೆ ಪಕ್ಷದ ನಿರ್ಧಾರ ಯಾಕೆ ಹೋಗ್ತಿದೆ ಸರ್ ಅವರು? ಯಾಕೆ ಪಕ್ಷದ ನಿರ್ಧಾರ ಪಕ್ಷ ತೀರ್ಮಾನ ಮಾಡಿ ಸಪೋರ್ಟ್ ಎಲ್ಲ ಸೇರಿ ಅವತ್ತು ತೀರ್ಮಾನ ಅವರ ರಾಜೀನಾಮೆ ಕೊಡಬೇಕು ಅಂತ ಇಡೀ ಪಕ್ಷದ ಎಲ್ಲ ಸದಸ್ಯರು ಸೇರಿ ಅವತ್ತು ತೀರ್ಮಾನ ನೋಡ್ರಿ ಅವಕಾಶನ ಸೇರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಇದು ಎಚ್.ಡಿ. ರೇವಣ್ಣ ಅವರು ಗರಂ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಒಂದು ರೀತಿ ಪ್ರತಿಷ್ಠೆಯ ಅಧ್ಯಕ್ಷ ಗಾದಿ ಆಗ್ಬಿಟ್ಟಿದೆ ಇದು. ಯಾವ ರೀತಿ ಬಲ ಇದೆ. ಮತ್ತೊಂದು ಕಡೆ 6 ವೋಟ್ಗಳ ಅವಶ್ಯಕತೆ ಇರೋದ್ರಿಂದ ಬಿಜೆಪಿ ಸಪೋರ್ಟ್ ಮಾಡುತ್ತಾ JDSಗೆ. ಓಕೆ, ಹಾಸನ ನಗರಸಭೆ ವ್ಯಾಪ್ತಿಗೆ ಅಂದ್ರೆ ಹಾಸನ ನಗರಸಭೆಗೆ ಬರ್ತಕ್ಕಂತಹ ನಗರಸಭೆ ಅಧ್ಯಕ್ಷ ಸ್ಥಾನ ಏನಿದೆ ಇದು ಒಂದಿಷ್ಟು JDSಗೆ ತಲೆನೋವಾಗಿರ್ತಕ್ಕಂತಹ ಕೆಲಸ ಆಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲಿ ನಗರಸಭೆಯ ಈಗಿನ ಹಾಲಿ ಅಧ್ಯಕ್ಷ ಚಂದ್ರೇಗೌಡ ಏನಿದ್ರೆ ಅವ್ರಿಗೆ 6 ತಿಂಗಳವರೆಗೆ ಅಧ್ಯಕ್ಷ ಸ್ಥಾನದ ಅದನ್ನ ಮಾಡ್ಲಿಕ್ಕೆ ವಹಿಸ್ಕೊಡ್ಲಾಗಿತ್ತು. ನಂತರದಲ್ಲಿ ಅವರು ನಾನು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡೋದಿಲ್ಲ, ನನ್ಗೆ ಸಾಕಷ್ಟು ಹಾಸನಾಂಬ ಉತ್ಸಾಹ ಬಂತು, ಆ ಟೈಮಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ಜೊತೆಗೆ ಒಂದಿಷ್ಟು ಅಲ್ಲಿ ನಗರಸಭೆ ಕಮಿಷನರ್ ಆಗಿರ್ಬೋದು ಮತ್ತೆ ಲೋಕಾಯುಕ್ತ ದಾಳಿ ಆಗಿರ್ಬೋದು, ಈ ತರದ ಪ್ರಕರಣಗಳಾದಂತ ಸಂದರ್ಭದಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ
ಆಗ್ಲಿಲ್ಲ. ಹಾಗಾಗಿ ನಾನು ಮತ್ತೆ ಮುಂದುವರಿತೀನಿ ಅನ್ನುವ ಅವಲತ್ತನ್ನು ಕೂಡ ಜೆಡಿಎಸ್ ನ ವರಿಷ್ಠರ ಬಳಿ ತೋಡ್ಕೊಂಡಿದ್ರು. ಆದ್ರೆ ಇವರು ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಪಕ್ಕಾ ಬಲಗೈ ಬಂಟರು ಅಂತೆಲ್ಲ ಕೂಡ ಕರೀಲಾಗ್ತದೆ. ಹಾಗಾಗಿ ಸ್ವರೂಪ್ ಪ್ರಕಾಶ್ ಹೇಳಿದ ವ್ಯಕ್ತಿಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟಿದ್ರು. ಆದ್ರೆ 6 ತಿಂಗಳ ನಂತರ ಮತ್ತೊಬ್ಬರಿಗೆ ಕೊಡಬೇಕಿತ್ತು. ಆದ್ರೆ ಈಗ 6 ತಿಂಗಳಾಗಿದೆ, ಆದ್ರೂ ಕೂಡ ನಾನು ಮುಂದುವರಿತೀನಿ, ರಾಜೀನಾಮೆ ಕೊಡೋದಿಲ್ಲ ಅನ್ನುವ ಪಟ್ಟನ್ನು ಕೂಡ ಈಗಾಗಲೇ ಹಿಡಿದಿರುವಂತದ್ದು. ಇದಕ್ಕೆ ಕೆಂಡಾಮಂಡಲರಾಗಿರ್ತಕ್ಕಂತಹ ರೇವಣ್ಣ ಅವ್ರನ್ನ ಇಳಿಸೋದು ಹೇಗೆ ಅನ್ನೋದು ನಮ್ಗೆ ತುಂಬಾ ತೀರಾ ಗೊತ್ತಿದೆ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ಮುಂದುವರೆದಂತೆ ಅವಿಶ್ವಾಸ ನಿರ್ಣಯವನ್ನು ಕೂಡ ನಾವು ತೆಗೆದುಕೊಳ್ತೀವಿ ಅನ್ನುವ ಮಾತನ್ನು ಕೂಡ ಈಗಾಗಲೇ ಗಂಭೀರವಾಗಿ ಎಚ್ ಡಿ ರೇವಣ್ಣ ಹೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಜೆಡಿಎಸ್ 18, ಬಿಜೆಪಿ 14, ಕಾಂಗ್ರೆಸ್ 2, ಅಧ್ಯಕ್ಷ 1 ಸ್ಥಾನ, ಹಾಲಿ ಸದಸ್ಯರ ಬಲಾಬಲ ಇದು. ಅಂದ್ರೆ ಇದರಲ್ಲಿ ಅವಿಶ್ವಾಸಕ್ಕೆ 26 ಜನರ ಅವಶ್ಯಕತೆ ಕೂಡ ಇರುತ್ತೆ. 18 ಸದಸ್ಯರು ಮತ್ತೆ 2 ಶಾಸಕರು ಸೇರಿ 20 ಮತಗಳನ್ನು ಈಗಾಗಲೇ ಜೆಡಿಎಸ್ ಹೊಂದಿರ್ತಕ್ಕಂಥದ್ದು. ಒಟ್ಟಾರೆ ಅದಕ್ಕೆ ಇನ್ನು ಬಿಜೆಪಿ ಕೂಡ 14 ಸದಸ್ಯರ ಬಲವನ್ನು ಕೂಡ ಹೊಂದಿರುವಂತದ್ದು. ಎಲ್ಲೋ ಒಂದ್ ಕಡೆ ಬಿಜೆಪಿ ಇವರಿಗೆ ಏನು ಅಧ್ಯಕ್ಷ ಸ್ಥಾನ ಆಗಿರ್ತಕ್ಕಂತಹ ಚಂದ್ರೇಗೌಡರಿಗೆ ಸಪೋರ್ಟ್ ಮಾಡುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ಇಲ್ಲಿ ಒಂದ್ ರೀತಿ ಹಾವು ಮುಂಗುಸಿ ತರ ಇರುವಂತದ್ದು ಹಾಸನ ಜಿಲ್ಲೆಯಲ್ಲಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಯಾವಾಗ ಮಾಜಿ ಸಚಿವ ಎಚ್ ಡಿ ರೇವಣ್ಣರವ್ರಿಗೆ ಇವರು ಸೆಡ್ಡು ಹೊಡಿತಾರೆ, ಅವ್ರಿಗೆ ಬಿಜೆಪಿ ಹಿಂಬಾಗಿಲಿನಿಂದ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನುವ ಮಾಹಿತಿ. ಅಂದ್ರೆ ಜೆಡಿಎಸ್ಗೆ ಟಕ್ಕರ್ ಕೊಡ್ಲಿಕ್ಕೆ ಈಗ ಆಲ್ರೆಡಿ ಕಾಂಗ್ರೆಸ್ನ ಸದಸ್ಯರಿದ್ದಾರೆ, ಕಾಂಗ್ರೆಸ್ನವರು ಕೂಡ ಇವ್ರಿಗೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಜೆಡಿಎಸ್ ವರಿಷ್ಠರ ಮಾತನ್ನು ಧಿಕ್ಕರಿಸಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ, ನಾನು ಮುಂದುವರಿತೀನಿ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು. ಇವರು ಅವಿಶ್ವಾಸ ನಿರ್ಣಯವನ್ನು ಕೂಡ ತೆಗೆದುಕೊಳ್ತೀವಿ ಅನ್ನುವ ಮಾತನ್ನು ಜೆಡಿಎಸ್ ನವರು ಹೇಳಿರುವಂತದ್ದು. ಒಟ್ಟಾರೆ ಈ ಪ್ರಸಂಗ ಇದೆಯಲ್ಲ, ಕಳೆದ 1 ವಾರದಿಂದಲೂ ಕೂಡ ಸಾಕಷ್ಟು ನಡೀತಾ ಇರುವಂತದ್ದು. ಬಜೆಟ್ ಮಂಡನೆ ಆದ ನಂತರ ಇವರು ಬಿಟ್ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಲಿಕ್ಕೆ ತಂತ್ರ ಹೆಣೆದಿದ್ರು ಜೆಡಿಎಸ್ ನವರು. ಆದ್ರೆ ಅದನ್ನು ಕೂಡ ಹೊಡೆದು ಮತ್ತೆ ನಾನು ನಗರಸಭಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅನ್ನುವ ಪಟ್ಟನ್ನು ಹಿಡಿದಿರುವಂತದ್ದು. ಇದು ರೇವಣ್ಣರವ್ರಿಗೆ ಕೂಡ ಕೆಂಗಣ್ಣಿಗೆ ಗುರುವಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.